ಕನಕಪುರ. ಮಹಾಶಿವರಾತ್ರಿಯ ಪ್ರಯುಕ್ತ ಕನಕಪುರ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿಯನ್ನು ಆಚರಿಸಲಾಯಿತು. ಸಂಗಮದ ಶಿವನಂಕಾರೇಶ್ವರ ದೇವಾಲಯ, ಶಿವಾಲ್ದಪ್ಪನ ಬೆಟ್ಟ ಮತ್ತು ಹಾರೋಹಳ್ಳಿ ಅರುಣಾಚಲೇಶ್ವರ ದೇವಾಲಯ ಮತ್ತು ವಿವಿಧ ಶಿವ ದೇವಾಲಯಗಳಲ್ಲಿ ಮಹಾಶಿವರಾತ್ರಿಯ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಅರುಣಾಚಲೇಶ್ವರ ದೇವಾಲಯದಲ್ಲಿ ರಾತ್ರಿ ಜಾಗರಣೆ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ಸಂಗಮದ ಶಿವನಂಕಾರೇಶ್ವರ ದೇವಾಲಯ ಮತ್ತು ಶಿವಲ್ದಪ್ಪನ ಬೆಟ್ಟದಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ರಾತ್ರಿ ಜಾಗರಣೆ ಪ್ರಯುಕ್ತ ನಾಟಕ ಪ್ರದರ್ಶನ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಟಿಕೆಟ್ ಏನು ಮಾಡಿದ್ರೆ ಅಷ್ಟು विषेम देवा होग्बिडो
ವಯಸ್ಸಾಗಿರೋದು ಹೋದ ವರ್ಷ ನಿಂತಿಲ್ಲ ಬಿಡಿ ನಿಮಿಷ ಬೆಂಗಳೂರಿಂದ ಬಂದಿದ್ದೀವಿ ಒಂದು ನಿಮಿಷ ಅದೇ ಗೊತ್ತಾಗ್ತಿಲ್ಲ राजेश नामदेयस्य राधा नामदेयः नामदेयस्य कुमार नामदेयस्य नंदिनी नाम्यः शशांक नामदेयस्य सहकुटुम्बानां श्रीजमानस्य शिवगोत्रकुलः अंकल एडीएस ಅದನ್ನು ನೋಡ್ಬೇಕಲ್ಲ ಇಬ್ಬರನ್ನು ಬರೀ ಸ್ವಲ್ಪ ಸೈಡ್ಗೆ ಕೈ ಮುಗ್ಕೊಂಡು ಕೈ ಮುಗ್ಕೊಂಡು ಕೈ ಹಿಡ್ಕೊಂಡು ಬನ್ನಿ ओम भद्रं कर्णे विष्णुयाम देवाः भद्रं पश्चिमाक्षिणः स्थिरैर्गैः सुष्मागुं सस्कराभिः विषेमदेवा इन्द्रायुः पुष्पायुष्टिन्द्रिः प्रतिष्ठते दीर्घमायुः शिवलङ्करेश्वरस्तु ऐरार्गैस्तु सकलसन्मङ्गलानि भवन्तु उत्तरोत्तरनिरन्तरस्तु ಮೊದಲನೇದಾಗಿ ರಾಜ್ಯದ ಎಲ್ಲ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತೇನು ಕನಕಪುರ ತಾಲೂಕು ವಿಯಂಬಳ್ಳಿ ಹೋಬಳಿ ಇರ್ತಕ್ಕಂಥ ಶಿವನಂಕರೇಶ್ವರ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ಸಾವಿರಾರು ಜನ ಸಂಖ್ಯೆ ಇವತ್ತು ಶಿವನಂಕರೇಶ್ವರ ದೇವಸ್ಥಾನ ಬಂದು ಎಲ್ಲ ಭಕ್ತರು ಇವತ್ತು ಸ್ವಾಮಿಯ ಆಶೀರ್ವಾದ ತೆಗೆದುಕೊಂಡಿದ್ದಾರೆ. ಎಲ್ರಿಗೂ ಭಗವಂತ ನಮ್ಮ ರೈತಾಪ ಜನಗಳಿಗೆ ಮಳೆ ಬೆಳೆ ಎಲ್ಲ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ನಾನಾದರೂ ಭಾವಿಸ್ತಾ ಎಲ್ಲ ಸದ್ಭಕ್ತರಿಗೂ ಸಹ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ನಮ್ಮ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೊಡ್ತೀನಿ. ಕೃಷ್ಣ ನಿರ್ದೇಶಕರಾದ ಶಿವಕುಮಾರ್ ಮಾತಾಡ್ತಿದ್ದು. ಈ ಒಂದು ಶಿವರಾತ್ರಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಆಚರಣೆ ಮಾಡ್ತಾಯಿದ್ದು. ಈ ವರ್ಷ ನಿರೀಕ್ಷೆ ಮೀರಿ ಜನಸಂಖ್ಯೆ ಬರ್ತಾ ಇದ್ದಾರೆ, ಭಕ್ತ ಸಾಗರನೇ ಅದು ಬರ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಏನು ನಾವು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದೋ ಅದಕ್ಕಿಂತ ಮೀರಿ ಭಕ್ತ ಸಾಗರ ಬರ್ತಾ ಇದೆ. ಬೆಳಗ್ಗೆ ರಾತ್ರಿ ಸಾಯಂಕಾಲ 7:30ಗೆ ಎಳವರ ಆಯಿತು. ಬೆಳಗಿನ ಜಾವ 7 ಗಂಟೆಗೆ ಕೊಂಡೋತ್ಸವ ಆಯಿತು. ಮತ್ತು 10:30ಗೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. 10:30ಯಿಂದ ಬೆಳಗ್ಗೆ 7:30ಕ್ಕೆ ಊಟದ ಉಪಹಾರದ ವ್ಯವಸ್ಥೆ ಇತ್ತು. 7:30ಯಿಂದ ನಿರಂತರವಾಗಿ ಊಟದ ವ್ಯವಸ್ಥೆ ನಾವು ನಿರಂತರವಾಗಿ ಊಟ ಮತ್ತು ನೀರನ್ನ ನಿರಂತರ ಮಾಡ್ತಾ ಇದ್ದೀವಿ. ಭಕ್ತರ ಸಾಗರ ಅದು ಬರ್ತಾ ಇದೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ, ನೆರಳು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಇದಾಗಿ ಸುಸಜ್ಜಿತವಾಗಿ ಮಾಡ್ತಾಯಿದ್ದೀವಿ. ಹಾಗೆ 10:30ಯಿಂದ ಜಾನಪದ ಗೀತ ಗಾಯನ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಸಂಜೆ 4 ಗಂಟೆಗೆ ರಥೋತ್ಸವ ಇದೆ. 4 ಗಂಟೆಗೆ ರಥೋತ್ಸವದ ನಂತರ 6:30ಗೆ ಭರತನಾಟ್ಯ ಇದೆ. ಭರತನಾಟ್ಯ
ಕೋಟೆ ಆದ ನಂತರ 9:30ಕ್ಕೆ ಶನಿ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕ ಇದೆ. ಕನಕಪುರ ಕಲಾ ತಂಡದ ಆಯ್ಕೆ ಮಾಡಿ ಆ ತಂಡದಿಂದ 9:30ಕ್ಕೆ ಶನಿ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಸಾಗರರು ಬರ್ತಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ. ಅಷ್ಟೇ. ನನ್ನ ಹೆಸರು ಸಿ ಕೆ ಶಿವಣ್ಣ ಅಂದ್ಬಿಟ್ಟು ಟ್ರಸ್ಟ್ನ ಅಧ್ಯಕ್ಷ. ಈ ವರ್ಷ ಮಹಾಶಿವರಾತ್ರಿಗೆ ಬಹಳ ಜನ ಹೆಚ್ಚೆಚ್ಚಿಗೆ ಜನ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವು ರೋಡೆಲ್ಲ ನೀರು ಹಾಕಿಸಿ ಅಗಲೀಕರಣ ಮಾಡಿ ಜನಗಳು ಈಸಿಯಾಗಿ ಬರಲಿ ವೆಹಿಕಲ್ಗಳಂತೆಲ್ಲ ಮಾಡಿ ಊಟ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಇಲ್ಲಿ ಎಣ್ಣೆ ವ್ಯವಸ್ಥೆ ಇವೆಲ್ಲ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೂ ಜನಗಳು ಬಹಳ ಜನ ಹೋದಷ್ಟಿನ ಡಬ್ಬಲ್ ಜನ ಬರ್ತಾ ಇದ್ದಾರೆ. ರಾತ್ರಿ ನಾಟಕ ಇದೆ, ಚರಿತ್ರೆಗಳ ನಾಟಕ. ಇಲ್ಲಿ ಸುಮಾರು ಇವತ್ತು 20,000 ಜನ 25,000 ಜನ ಜಾಗರಣೆಗೆ ತಂತಾರೆ. ಅವರು ಬೆಳಗ್ಗೆ ಅವ್ರಿಗೆ ತಿಂಡಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಮತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಅವರು ಬರ್ತಾರೆ ಅಂದ್ಬಿಟ್ಟು ನಮಗೆ ನಾಳೆ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಬರೋದ್ರಿಂದ ಇನ್ನೂ ಅಷ್ಟು ಜನ ಭಾಳ ಜನ ಸೇರ್ಬೋದು. ಅವರು ಉಪಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಇಲ್ಲಿ ಸ್ಟೇಜಲ್ಲಿ ಜನಗಳಿಗೆ ದೇವ್ರ ಬಗ್ಗೆ ಭಾಷಣ ಮಾಡ್ತಾರೆ. ಇಷ್ಟು ಹೇಳಿ ನಾವು ನನ್ನ ಹೆಸರು ಸತೀಶ್ ಅಂತ ಹೇಳಿ, ಹಸಿರು ದೊಡ್ಡ ಮನೆ. ನಾನು ಈ ಕ್ಷೇತ್ರದ ಶ್ರೀರಂಕರೇಶ್ವರ ಕ್ಷೇತ್ರ ಟ್ರಸ್ಟ್ನಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಸುಮಾರು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ತಿಂಗಳಿಂದಲೂ ನಾವು ಇಲ್ಲಿ ಸೌದೆ ಕಲಿಸೋದು ಮತ್ತು ಎಲ್ಲ ರೋಡ್ ಮಾಡಿಸೋದು ಪ್ರತಿಯೊಂದೂ ಕೆಲಸ ಮಾಡಿ ನಮ್ಮ ಕಮಿಟಿ ಎಲ್ಲ ಸೇರಿ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು 2005ರಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ 21 ವರ್ಷಕ್ಕೆ ಇವತ್ತು 10 ಜನ ಬಂದು ಹೋಗ್ತಾ ಇದ್ದಾರೆ ಕ್ಷೇತ್ರಕ್ಕೆ. ಭಗವಂತ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬರಲಿ, ಇದೇ ಥರ ಹೆಚ್ಚಿಗೆ ಈ ಕ್ಷೇತ್ರ ಬೆಳೀಲಿ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಭಕ್ತಾದಿಗಳ ಪರವಾಗಿ ಶ್ರೀರಂಕರೇಶ್ವರ ಸ್ವಾಮಿ ಕೇಳ್ತೀನಿ. ಶ್ರೀರಂಕರೇಶ್ವರ ಮಹಾಶಿವರಾತ್ರಿಯಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ದೇವರು ಒಳ್ಳೆಯದು ಮಾಡಿ ಆರೋಗ್ಯ ಆಯುಷ್ಕೊಟ್ಟು ಎಲ್ಲ ಕಾಪಾಡಿ ಬಯಸ್ಕೊಳ್ತಾ ಇದ್ದೀನಿ. ಇದು ವರ್ಷ ಯಾವ ವರ್ಷನೂ ಇಷ್ಟೊಂದು ಜನ ನಾವು ನೋಡಿರಲಿಲ್ಲ. ಅಷ್ಟು ಜನ ಈ ಸರಿ ಕ್ರೋಢೀಕರ ಇದೆ. ಈ ಜನಗಳಿಗೆ ಭಾಳ ಅನುಕೂಲ ಮಾಡಿದ್ದೀವಿ ಸರ್. ಏನಂದರೆ ರೋಡು ಅಗಲೀಕರಣ ಮಾಡಿ ಒಂದು ವಾರದಿಂದ ನಿತ್ಯ 5 ಟ್ರಾಕ್ಟರ್ ಬಿಟ್ಟು ನೀರು ಹೊಡೆದು ರೋಲರ್ ಹಾಕಿ ಅದ್ರ ಮೇಲೆ ರೋಲರ್ ಆದ್ಮೇಲೂ ನೀರು ಹೊಡಿತಾ ಇದ್ದೀವಿ. ಇದುವರೆಗೂ ನೀರು ಹೊಡಿತಾನೆ ಇದ್ದೀವಿ. ಮತ್ತು ಭಕ್ತಾದಿಗಳಿಗೆ ನಿನ್ನೆ 14ನೇ ತಾರೀಕು 12 ಗಂಟೆಯಿಂದ ಸೋಮವಾರ 12 ಗಂಟೆವರೆಗೂ ನಿತ್ಯ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಈ ದಿನ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಾಳು ಸಾರು ಮುದ್ದೆ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ದಿನನಿತ್ಯ ಅನ್ನದಾಸೋಹ ನಡೀತಾರೆ. ಈ ಅನ್ನದಾಸೋಹಕ್ಕೆ ದಯವಿಟ್ಟು ಭಕ್ತಾದಿಗಳು ಅನ್ನದಾಸೋಹಕ್ಕೆ ಹಣ ಧಾನ್ಯ ಸಹಾಯ ಮಾಡಬೇಕು. ಈ ಟ್ರಸ್ಟಿನ ಮುಖಾಂತರ ಸ್ಥಿತಿ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು. ಇಷ್ಟು ಹೇಳಿ ದಯವಿಟ್ಟು ಭಕ್ತಾದಿಗಳಿಗೆ ವಂದನೆಗಳು. ಇಲ್ಲಿ ಬಾಪಕ್ಕೆ ಅಣ್ಣ ಪ್ಲೇಟ್ ಎತ್ಕೋರಿ, ಪ್ಲೇಟ್ ಹಿಡ್ಕೊ. ಸಾಂಬಾರು, ರೈಸು, ಮುದ್ದೆ ಎಲ್ಲ ಸ್ವಲ್ಪ ನೀರು ಇವಾಗ ಬನ್ನಿ.
ಬರಬೇಡಿ